ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಗಣಿತ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, 2026 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಬನ್ನಿ, ಆನ್ಸರ್ ಇದೆ ಇಲ್ಲಿ 2026. ಓಕೆನಾ, ಆನ್ಸರು ಒಂದೇದು 2026 ಅಂಕಿಗಳಲ್ಲಿ ಬರೋದಾಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, 2564 ಪ್ಲಸ್ 3968 ಪ್ಲಸ್ 1009 ಈಕ್ವಲ್ಸ್ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾನೆ. ಆನ್ಸರ್ ಎಷ್ಟಪ್ಪ ಅಂದರೆ 7541 ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಒಂದು ಶಾಲೆಯಲ್ಲಿ 3450 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 1235 ಹುಡುಗರು ಇದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಶಾಲೆಯಲ್ಲಿ ಒಟ್ಟು 3450 ವಿದ್ಯಾರ್ಥಿಗಳಿದ್ದಾರಲ್ಲ, ಅದರಲ್ಲಿ 1235 ಹುಡುಗರು ಇದ್ದಾರಲ್ಲ, ಅದನ್ನು ಮೈನಸ್ ಮಾಡಿದರೆ ನಮಗೆ ಹುಡುಗಿಯರ ವ್ಯಾಲ್ಯೂ ಸಿಗ್ತದೆ ಎಷ್ಟು ಥರ ಅಂತ. ಸೊ ಎಷ್ಟಪ್ಪ ಅಂದರೆ 2215 ಜನ ಹೆಣ್ಮಕ್ಳು ಇದ್ದಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ಸೈಕಲ್ ಬೆಲೆ 4800 ರೂಪಾಯಿ ಆದರೆ 15 ಸೈಕಲ್ಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಈ 4800ಕ್ಕೆ ಇಂಟು 15 ಮಾಡಿದರೆ ನಮ್ಗೆ ಒಟ್ಟು 15 ಸೈಕಲ್ಗಳ ಬೆಲೆ ಸಿಗ್ತದೆ. ಓಕೆನಾ. ಸೊ ಆನ್ಸರ್ ಎಷ್ಟಾಗ್ತದಪ್ಪ ಅಂದರೆ 72,000 ವ್ಯಾಲ್ಯೂ ಆಗ್ತದೆ. ಓಕೆ, 15 ಸೈಕಲ್ಗಳ ಬೆಲೆ 72,000. ಐದನೇ ಪ್ರಶ್ನೆ, 123 ಇಂಟು 52 ಇದನ್ನು ವಿತರಣಾ ನಿಯಮವನ್ನು ಬಳಸಿ ಬಿಡಿಸಿರಿ. ಇದು ಸ್ವಲ್ಪ ಈಸಿ ಇರ್ತದೆ, ಸ್ವಲ್ಪ ಹಾಗೆ ಅರ್ಥ ಮಾಡ್ಕೋಬೇಕಾಗ್ತದೆ. ತುಂಬ ಸುಲಭವಾದಂಥ ಲೆಕ್ಕ. 123 ಇಂಟು 50 ಪ್ಲಸ್ 2, ಈ 50 ನಾನು ಬಿಡಿಸಿ ಬರ್ಕೊಂಡಿದ್ದೀನಿ, ವಿತರಣಾ ನಿಯಮ ಆಗಿರೋದ್ರಿಂದ 50 ಪ್ಲಸ್ 2 ಅಂತ ಬರ್ಕೊಂಡಿದ್ದೀನಿ. ಈಗ 123 ಇಂಟು 50 ಮಾಡ್ಕೋಬೇಕು ಮೊದಲು, ಅಂದರೆ 123ರಿಂದ 50ನ ಗುಣಾಕಾರ ಮಾಡಬೇಕು. ತದನಂತರ 123 ಇಂಟು 2 ಅಂದರೆ 123ನ್ನು 2ರಿಂದ ಗುಣಾಕಾರ ಮಾಡಬೇಕು. 2 ಬಂದಿರತಕ್ಕಂಥ ವ್ಯಾಲ್ಯೂ 123 ಇಂಟು 50 ಮಾಡಿದಾಗ ನನಗೆ 6150 ಸಿಗ್ತದೆ. ಪ್ಲಸ್ 123 ಇಂಟು 2 ಮಾಡಿದರೆ ನನಗೆ 246 ಸಿಗ್ತದೆ. ಇವೆರಡನ್ನು ಕೂಡಿಸಿದಾಗ 6396 ವ್ಯಾಲ್ಯೂ ನಮಗೆ ಟೋಟಲ್ ಆಗಿ ಸಿಗ್ತದೆ. ಇನ್ನು ಆರನೇ ಪ್ರಶ್ನೆ, 144ರ ಅವಿಭಾಜ್ಯ ಅಪವರ್ತನವನ್ನು ಕಂಡು ಹಿಡಿಯಿರಿ ಅಂತ ಕೇಳ್ತಾನೆ. 144ರ ಅವಿಭಾಜ್ಯ ಅಪವರ್ತನ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಆಗ್ತದೆ. ಓಕೆನಾ, ಇದು ಅವಿಭಾಜ್ಯ ಅಪವರ್ತನ. ಏಳನೇ ಪ್ರಶ್ನೆ, ಒಂದು ಚತುರ್ಭುಜದ 3 ಕೋನಗಳು ಕ್ರಮವಾಗಿ 50 ಡಿಗ್ರಿ, 120 ಡಿಗ್ರಿ, 80 ಡಿಗ್ರಿ ಆದರೆ ಉಳಿದ ಕೋನದ ಅಳತೆ ಎಷ್ಟು ಅಂತ ಕೇಳಿದಾನೆ. ನೋಡ್ರಿ, ಚತುರ್ಭುಜ ಅಂತ ಕೇಳಿದಾನೆ. ಓಕೆ, ಆ ಚತುರ್ಭುಜದ 3 ಕೋನಗಳು 50 ಡಿಗ್ರಿ ಐತೆ ಅಂತ, 120 ಡಿಗ್ರಿ ಹಾಗೆ 80 ಡಿಗ್ರಿ ಆದರೆ ಉಳಿದ ಕೋನದ ಮೊತ್ತ ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ ನೋಡಿ, 120 ಪ್ಲಸ್ 80 ಅಂದರೆ 200 ಆಯಿತು. 250 ಡಿಗ್ರಿ 3 ಕೋನಗಳು ಅದಾವೆ. ಓಕೆನಾ, ಈ 250ನ್ನು ನಾನು ಏನು ಮಾಡ್ತೀನಿ, 360ರಲ್ಲಿ ಕಳಿತೇನೆ. ಅವಾಗ ನನಗೆ ಟೋಟಲಾಗಿ 110 ಡಿಗ್ರಿ ಸಿಗ್ತದೆ. ಯಾಕಪ್ಪ ಅಂದರೆ ಚತುರ್ಭುಜಗಳ 4 ಒಳಕೋನಗಳ ಮೊತ್ತ ಅಥವಾ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಇನ್ನೊಂದು ಕೋನದ ಅಳತೆ 110 ಡಿಗ್ರಿ ಆಗಿರ್ತದೆ. ಆನ್ಸರ್. ಎಂಟನೇ ಪ್ರಶ್ನೆ, 1024ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಅಪವರ್ತನ ವಿಧಾನದಿಂದ ಕಂಡುಹಿಡಿದಾಗ ನಮಗೆ ಈ ರೀತಿಯಾದ ಆನ್ಸರ್ ಸಿಗ್ತದೆ. 2 ಇಂಟು 2 ಇಂಟು 2, 2 ಇಂಟು 2 ಇಂಟು 2 ಹಾಗೆ 2, 4, 6, 8, 10. ಓಕೆನಾ. ಸೊ ಈ ರೀತಿಯಾಗಿ 1024ರ ನಾವು ಈಸಿಯಾಗಿ ಏನು ಮಾಡ್ಬೋದು, ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಬೋದು. ಓಕೆನಾ. ನೆಕ್ಸ್ಟು 9ನೇ ಪ್ರಶ್ನೆ, 1461ರ ಸಂಖ್ಯೆಯನ್ನು 3ರಿಂದ ಭಾಗವಾಗುತ್ತದೆಯೇ, ಕಾರಣ ನೀಡಿ ಅಂತ. 1461 ಸಂಖ್ಯೆ 3ರಿಂದ ಭಾಗವಾಗುತ್ತದೆಯೇ ಅಂತ. ಸೊ ಇಲ್ಲಿ 1 ಪ್ಲಸ್ 4 ಎಷ್ಟಪ್ಪ, 5, 5 ಪ್ಲಸ್ 6 11. ಓಕೆ, 11 ಪ್ಲಸ್ 1 12. ಸೊ ಇದು 3ರಿಂದ ಭಾಗ ಆಗೇ ಆಗ್ತದೆ. ಯಾಕಪ್ಪ ಅಂದರೆ ಆ 4 ಸಂಖ್ಯೆಗಳನ್ನು ಕೂಡಿಸಿದಾಗ 12 ಬಂತಲ್ಲ, ಇದ್ರ 3ರಿಂದ ಭಾಗ ಆಗೇ ಆಗ್ತದೆ. ಹಾಗಾಗಿ 3ರಿಂದ ಇದು ಅಪವರ್ತನವಾಗ್ತದೆ. ಓಕೆನಾ. ಓಕೆ, ಇಲ್ಲಿದೆ ನೋಡಿ, 1461 ಸಂಖ್ಯೆ 3ರಿಂದ ಭಾಗವಾಗ್ತದೆ. ಸೊ 8ನೇ ಪ್ರಶ್ನೆಗೆ 1024 ಐತಲ್ಲ, ಸ್ಕ್ವೇರ್ ರೂಟ್ ಎಷ್ಟು ಅಂದರೆ 32 ಆಗಿರ್ತದೆ. ನೆನಪಲ್ಲಿ ಇಟ್ಕೊಡ್ರಿ. ಓಕೆ, ಇದು 9ನೇ ಪ್ರಶ್ನೆ, 3ರಿಂದ ಭಾಗ ಆಗ್ತದೆ. ನಿಮ್ಗೆ ಅರ್ಥ ಆಯ್ತಲ್ಲ. 1 ಪ್ಲಸ್ 4 ಅಂದರೆ 5 ಆಯಿತು, 5 ಪ್ಲಸ್ 6 11 ಆಯಿತು, 11 ಪ್ಲಸ್ 1 12. ಸೊ ಈ 1461 ಐತಲ್ಲ, ಈ ಸಂಖ್ಯೆಗಳನ್ನು ಕೂಡಿಸ್ಬೇಕು. ಕೂಡಿಸಿದ್ದು ಮೊತ್ತ 3 ಮಗ್ಗಿಂದ ಭಾಗ ಆಗೇ ಆಗ್ತದೆ. ಓಕೆ, ಅಷ್ಟಿದ್ರೆ ಮಾತ್ರ ಆ ಒಂದು ಭಾಗ ಆಗ್ತದೆ ಅಂತ ಈಸಿಗೆ ನಾವು ಫೈಂಡ್ ಔಟ್ ಮಾಡ್ಬೋದು.
10ನೇ ಪ್ರಶ್ನೆ, ಆಯತದ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ತುಂಬ ಸುಲಭವಾದಂಥ ಪ್ರಶ್ನೆ. ಆಯತದ 2 ಗುಣಲಕ್ಷಣಗಳು ಇಲ್ಲಿದೆ ನೋಡಿ. ಸೊ ಆಯತದ ಅಭಿಮುಖ ಬಾಹುಗಳು ಯಾವಾಗಲೂ ಸಮನಾಗಿರ್ತವೆ, ಹಾಗೂ ಆಯತದ ಎಲ್ಲ ಕೋನಗಳು ಏನಾಗಿರ್ತಪ್ಪ ಅಂದರೆ ಲಂಬ ಕೋನಗಳ ಆಗಿರ್ತವೆ. ನೆನಪಲ್ಲಿ ಇಟ್ಕೋಬೇಕು ನೋಡ್ರಿ. ಆಯತದ ಅಭಿಮುಖ ಬಾಹುಗಳು ಯಾವಾಗಲೂ ಏನಾಗಿರ್ತಾವಂತ ಸಮನಾಗಿರ್ತಾವಂತ, ಹಾಗೆ ಆಯತದ ಎಲ್ಲ ಕೋನಗಳು ಏನಾಗಿರ್ತವೆ ಲಂಬ ಕೋನಗಳು ಆಗಿರ್ತವೆ. ಇನ್ನು ಸೊ ಇದು ಏನಪ್ಪ ಅಂದರೆ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು. ಅದು ಈಗ ಸಾಫಲ್ಯ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೇತುಬಂಧ ಸಾಫಲ್ಯ ಪರೀಕ್ಷೆ ಇಲ್ಲಿದೆ ನೋಡಿ. ಸೊ 24ನೇ ಪ್ರಶ್ನೆ ನೋಡಿ, 24,209 ಈ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದಾನೆ. ಸೊ ಇಲ್ಲಿ ಆನ್ಸರ್ ಇದೆ. ಸೊ ಈಸಿಯಾಗಿ ನೋಡಿ, 24,209 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈಸಿಯಾಗಿ ಬರಿಬೋದು, 1 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. 2ನೇ ಪ್ರಶ್ನೆ, 5,641 ಪ್ಲಸ್ 4,165 ಮೈನಸ್ 1,543 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿದಾನೆ. ಸೊ 2ನೇ ಕ್ವಶನ್ಗೆ ಆನ್ಸರು 8,263 ಸರಿಯಾದ ಉತ್ತರ ಆಗ್ತದೆ. ಇನ್ನು 3ನೇ ಪ್ರಶ್ನೆ ನೋಡಿ, ಒಂದು ಗ್ರಾಮದಲ್ಲಿ 4,345 ಜನರಿದ್ದಾರೆ, ಅದರಲ್ಲಿ 2,358 ಜನ ಪುರುಷರಿದ್ದರೆ ಸ್ತ್ರೀಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಸೊ ಟೋಟಲ್ ವ್ಯಾಲ್ಯೂವಲ್ಲಿ ಮೈನಸ್ ಪುರುಷರ ಜನಸಂಖ್ಯೆಯನ್ನು ಕಳೆದ್ರೆ ನಮಗೆ ಹೆಣ್ಮಕ್ಳ ಸಂಖ್ಯೆ ಸಿಗ್ತದೆ 1,987 ಆನ್ಸರ್ ಆಗಿರ್ತದೆ. ಇನ್ನು 4ನೇ ಪ್ರಶ್ನೆ, 8 ಪುಸ್ತಕಗಳ ಬೆಲೆ 328 ನೋಡಿ. 8 ಪುಸ್ತಕಗಳ ಬೆಲೆ 328 ಆದರೆ ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಟೋಟಲ್ 328 ಐತಲ್ಲಪ್ಪ, ಅದನ್ನು ಡಿವೈಡೆಡ್ ಬೈ 8 ಮಾಡಿದರೆ ನಮ್ಗೆ ಒಂದು ಪುಸ್ತಕದ ಬೆಲೆ ಈಸಿಯಾಗಿ ಸಿಗ್ತದೆ. ಅದು ಎಷ್ಟು ಐತಪ್ಪ ಅಂದರೆ 328 ಡಿವೈಡೆಡ್ ಬೈ 8 ಅಂದರೆ ಆನ್ಸರ್ ಎಷ್ಟಪ್ಪ ಅಂದರೆ 41 ರೂಪಾಯಿ ಆಗ್ತದೆ. ಅಂದರೆ ಒಂದು ಪುಸ್ತಕದ ಬೆಲೆ 41 ರೂಪಾಯಿ ಆಗ್ತದೆ. 5ನೇ ಪ್ರಶ್ನೆ, 65 × 21 ವಿತರಣಾ ನಿಯಮವನ್ನು ಬಳಸಿ ಬಿಡಿಸಿರಿ ಅಂತ ಕೇಳಿದಾನೆ. ಸೊ ಆಲ್ರೆಡಿ ನಾವು ವಿತರಣಾ ನಿಯಮದ ಹೆಂಗೆ ಬಿಡಿಸ್ಬರ್ಬೇಕು ಅನ್ನೋದು ಗೊತ್ತೈತಿ. ಸೊ ಅದನ್ನು ಈಸಿಯಾಗಿ ಬರಿಬೋದು. 65 × 20 + 1 ಅಂತ ತೊಗೋಬೇಕು. ತದನಂತರ 65 ಗುಣಾಕಾರ 20 ಮಾಡಬೇಕು, ಮತ್ತು 65 × 1 ಮಾಡಬೇಕು. ಅವಾಗ ವ್ಯಾಲ್ಯೂ ಸಿಗ್ತದೆ ನಿಮ್ಗೆ. 65 × 20 ಮಾಡಿದಾಗ 1300 ವ್ಯಾಲ್ಯೂ ಬರ್ತದೆ, ಮತ್ತು 65 × 1 ಅಂದರೆ 65. ಸೊ 1365 ಸರಿಯಾದ ಉತ್ತರ ಆಗ್ತದೆ. ಇನ್ನು 6ನೇ ಪ್ರಶ್ನೆ, 64ರ ಅವಿಭಾಜ್ಯ ಅಪವರ್ತನವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಸಂಖ್ಯೆ ಕಂಡುಹಿಡಿಯಬೇಕಾಗ್ತದೆ. 64 = 2 × 2 × 2 × 2 × 2 ಅಂದರೆ 2 ನಾವು 6ರಿಂದ 6 2ಗಳು ಬರ್ತವೆ. ಓಕೆನಾ, ನೆನಪಲ್ಲಿ ಇಟ್ಕೊಡ್ರಿ. ಇದು ಅವಿಭಾಜ್ಯ ಅಪವರ್ತನ ವಿಧಾನ. ಇನ್ನು 7ನೇ ಪ್ರಶ್ನೆ, ಒಂದು ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಒಂದು ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಪ್ಪ ಅಂದರೆ 360 ಡಿಗ್ರಿ ಆಗಿರ್ತದೆ. ನೆನಪಲ್ಲಿ ಇಟ್ಕೊಡ್ರಿ, ಆಗಲೇ ಹೇಳಲಾಗಿದೆ. ಓಕೆ. ಇನ್ನು 8ನೇ ಪ್ರಶ್ನೆ, 144ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. ಸೊ ಅಪವರ್ತನ ವಿಧಾನವನ್ನು ನೋಡ್ತಾ ಹೋಗೋಣ. 144 = 2 × 2 2 × 2 × 3 × 3 ಅಂತ ಆಯಿತು. ಸೊ ಓಕೆನಾ. ಸೊ ಇಲ್ಲಿ 2ರ ಜೊತೆ 2 ಅದಾವೆ. ಸೊ 2 × 2 ಅಂತ ತೊಗೊಳ್ರಿ. 4 × 3 ಅಂದರೆ 12 ಆಗ್ತದೆ. ಸೊ 144ರ ವರ್ಗಮೂಲ 12 ಆಯ್ತದೆ. ಇನ್ನು 9ನೇ ಪ್ರಶ್ನೆ, 8,460 ಈ ಸಂಖ್ಯೆ 5ರಿಂದ ಭಾಗವಾಗುತ್ತದೆಯೇ, ಕಾರಣ ನೀಡಿ ಅಂತ ಹೇಳಿದೆ. ಸೊ ಖಂಡಿತವಾಗಿ ಭಾಗವಾಗುತ್ತದೆ. ಯಾಕಪ್ಪ ಅಂದರೆ ಯಾವ ಒಂದು ಮೊತ್ತದ ಸಂಖ್ಯೆಯ ಕೊನೆಯ ಭಾಗದಲ್ಲಿ 0 ಅಥವಾ 5 ಇರ್ತದಲ್ಲ, ಅದು ಟೋಟಲ್ ಆಗಿ 5ರಿಂದ ಭಾಗ ಆಗೇ ಆಗ್ತದೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು ನೀವು, 5ರ ಬಾಧ್ಯತೆಯ ನಿಯಮದ ಪ್ರಕಾರ. ಓಕೆ, ಇಲ್ಲಿದೆ ನೋಡಿ, 8,464 ಸಂಖ್ಯೆ 5ರಿಂದ ಭಾಗವಾಗುತ್ತದೆ. ಕಾರಣ ಬಿಡಿ ಸ್ಥಾನದಲ್ಲಿ 0 ಇದೆ, ಆದ್ದರಿಂದ 8,460 ಇದು 5ರಿಂದ ಭಾಗವಾಗ್ತದೆ. 10ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳು, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ, ಹಾಗೆಯೇ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತಪ್ಪ, ಸಮನಾಗಿರುತ್ತವೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ, ಹಾಗೆ ಅಲ್ಲಿ ಸ್ಕ್ರೀನ್ ಕೆಳಭಾಗದಲ್ಲಿ ಮೋರ್ ಅಂತ ಇರ್ತದೆ. ಆ ಮೋರನ್ನ ಒಂದು ಪಾಯಿಂಟನ್ನು ಒತ್ತಿದರೆ ನಿಮಗೆ ಅಲ್ಲಿ ಹೈಪ್ ಎನ್ನುವ ಬಟನ್ ಸಿಗ್ತದೆ. ಆ ಹೈಪನ್ನು ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.